ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮಗೆ ಹೆಸರುಬೇಳೆ ರಸಂ ಮಾಡೋದನ್ನು ತೋರಿಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸು ಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ನಾನು ಒಂದು ಕುಕ್ಕರಿಗೆ ಈ ಗ್ಲಾಸ್ಲೆ 1 ಗ್ಲಾಸ್ ಹೆಸರುಬೇಳೆ ತೊಗೊಂಡಿನಿ. ಸ್ವಚ್ಛಗೆ ತೊಳೆದೇನಿ. ಇದಕ್ಕೆ ನಾ ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೋತೀನಂತೆ. ಓಕೆ, ನೀರು ಹಾಕ್ಕೊಂಡು ಇದಕ್ಕೆ 1/4 ಸ್ಪೂನ್ನಷ್ಟು ಅರಿಶಿನ ಹಾಕೋತೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಹಾಕ್ಕೊಂಡು ಇದನ್ನು ಒಂದು 3 ಸೀಟಿ ಸೀಟಿ ಹೊಡ್ಸ್ಕೊಂಡು ಬರ್ತೇನಂತ. ಹೆಸರುಬೇಳೆ ನೋಡ್ರಿ ಫುಲ್ ಬಾಯ್ಲ್ ಆಗೈತಿ. ಈಗ ರಸಮಿಗೆ ಒಗ್ಗರಣೆ ಮಾಡ್ಕೊಳ್ಳೋಣಂತ ಬರ್ರಿ. ಆಮೇಲೆ ನಾ ಒಂದು ಬಾಳ್ಗಿ ಕಾಯಕ್ಕಿಟ್ಟೇನಿ. ಇದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ನಾನು ಎಣ್ಣೆ ಹಾಕೋತೇನಂತ. ಎಣ್ಣೆನ ಸ್ವಲ್ಪ ಚಲೋತ್ನಂಗೆ ಕಾಯಿಸ್ಕೊಳ್ಳೋಣ. ಎಣ್ಣೆ ಚಲೋತ್ನಂಗೆ ಕಾದ್ಮೇಲೆ ಒಂದು ಅರ್ಧ ಚಮಚ ಸಾಸಿವೆ ಹಾಕೋತೀನಿ. ಸಾಸಿವೆ ಚಟ ಆದಮೇಲೆ ಒಂದು ಅರ್ಧ ಚಮಚ ಜೀರಿಗೆ ಹಾಕೋತೀನಿ ಮತ್ತು 2 ಕಡ್ಡಿ ಕರಿಬೇವು ಹಾಕೋತೀನಿ. ಉದ್ದಕ ಹೆಚ್ಕೊಂಡಂತ 4 ರಿಂದ 5 ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ. ಮೆಣಸಿನ್ಕಾಯಿನ ಎಣ್ಣೆ ಒಳಗೆ ಒಂಚೂರು ಲೈಟಾಗಿ ಹುರ್ಕೊಳ್ಳೋನು. ಆಮೇಲೆ ಇದಕ್ಕೆ ಅಲ್ಲ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೀನಿ, ಅದನ್ನು ಹಾಕ್ಕೊಳತ್ತೀನಿ. ಈಗ ಇವನ್ನ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳೋಣಂತ. ಮೆಣಸಿನ್ಕಾಯಿ ನೋಡ್ರಿ ಚಲೋ ಫ್ರೈ ಆಗ್ಯಾವ. ಈಗ ನಾ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕೋತೀನಿ ಮತ್ತು ಒಂದು ಗಿರ್ದ ಚಮಚದಷ್ಟು ಇಂಗನ್ನ ಹಾಕೋತೀನಿ. ಈಗ ಇದನ್ನು ಒಂದು ಚಲೋ ಮಿಕ್ಸ್ ಮಾಡೋಣಂತ. ನೆಕ್ಸ್ಟ್ ನಾನು ಒಂದು ಸಣ್ಣ ಲಿಂಬೆಹಣ್ಣಷ್ಟು ಹುಣಸೆ ಹಣ್ಣು ನೆನೆಸ್ಕೊಂಡು ಅದರದ್ದು ರಸ ತೆಗೆದಿಟ್ಕೊಂಡೀನಿ. ಆ ಹುಣಸೆ ಹಣ್ಣಿನ ರಸನ ಇದಕ್ಕೆ ಹಾಕೋತೇನಂತ. ಈಗ ನೆಕ್ಸ್ಟ್ ಈಗ ಒಂದು 2 ಟೀ ಚಮಚದಷ್ಟು ಬೆಲ್ಲನ ಹಾಕೋತೀನಿ. ಹುಣಸೆ ಹಣ್ಣು ಹಾಕಿದ ಮೇಲೆ ಬೆಲ್ಲ ಹಾಕಿದ್ರೇ ಅದ್ರದ್ದು ಟೇಸ್ಟ್ ಬರ್ತೈತಿ. ಸೊ ರಸಮಿಗಂತೂ ಹುಣಸೆ ಹಣ್ಣು ಇರಲೇಬೇಕಾ. ಓಕೆ, ಈಗ ಇದನ್ನು ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಒಂದು ಕುದಿಸ್ಕೊಳ್ಳೋಣಂತ. ಈಗ ಇದಕ್ಕೆ ನಮ್ಮ ಟೇಸ್ಟನ್ನು ನೋಡಿಕೊಂಡು ಸಾಲ್ಟನ್ನ ಹಾಕ್ಕೊಳ್ಳೋಣಂತ. ನೆಕ್ಸ್ಟ್ ಕುಕ್ಕರ್ನೇನು ಮೊದಲು ಕೂಗಿಸಿಟ್ಕೊಂಡಿದ್ವಲ್ಲ ಹೆಸರುಬೇಳೆ, ಅದನ್ನು ಈಗ ಇದಕ್ಕೆ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಈಗ ನಾವು ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ. ಮಸಾಲ ಜೊತೆ ಬ್ಯಾಳೆ ಮಿಕ್ಸ್ ಆಗೋಂಗೆ ಚಲೋತ್ನಂಗೆ ಮಿಕ್ಸ್ ಮಾಡಿ ಇದು ಹುಣಸೆ ಹಣ್ಣಿನ ರಸದ ಜೊತೆ ಬ್ಯಾಳೆ ಫಸ್ಟ್ ಒಂದು ಕುದಿಸ್ಕೊಳ್ಳೋಣಂತ. ಓಕೆ ನೋಡ್ರಿ, ಈಗ ಕುದಿ ಬರತೈತಿ. ಈಗ ನಾನು ಕುಕ್ಕರ್ ಏನು ಬ್ಯಾಳೆ ಕುದಿಸ್ಕೊಂಡಿದ್ವಲ್ಲ ಅದಕ್ಕೆ ಒಂಚೂರು ನೀರು ಹಾಕ್ಕೊಂಡು ಅದೇ ನೀರನ್ನ ನಾ ಈಗ ಇದಕ್ಕೆ ಹಾಕ್ಕೊಳತ್ತೀನಿ. ನೀರು ಕನ್ಸಿಸ್ಟೆನ್ಸಿ ನಿಮಗೆ ಎಷ್ಟು ಬೇಕೋ ನೋಡ್ರಿ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊರಿ. ನೀವು ರಸಮ್ ಮಾಡತ್ತಿದ್ರಿ ಅಂದರೆ ಇದನ್ನು ತಿಳಿಯಾಗಿ ಮಾಡ್ಕೊರಿ, ಯಾಕಂದ್ರೆ ರಸಮ್ ತಿಳಿಯಾಗಿದ್ರೇ ಟೇಸ್ಟ್ ಬರ್ತೈತಿ. ಮತ್ತು ನೀವು ಸಾಂಬಾರು ಥರ ಯೂಸ್ ಮಾಡತ್ತಿದ್ರಿ ಅಂದ್ರೆ ಕಮ್ಮಿ ನೀರು ಹಾಕ್ಕೊಂಡು ಥಿಕ್ಕಾಗಿ ಯೂಸ್ ಮಾಡಿರಿ. ಸೊ ನಾನಿಲ್ಲೇ ಇವತ್ತು ಇದನ್ನು ರಸಮ್ ಥರ ಯೂಸ್ ಮಾಡ್ಕೊಳತ್ತೀನಿ. ಸೊ ಹಂಗಾಗಿ ಇದನ್ನು ನಾನು ತಿಳಿಯಾಗಿ ಮಾಡ್ಕೋತೇನಂತ. ಬರ್ರಿ ಈಗಿದ ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್ ನೋಡ್ರಿ, ರಸಮ ಚಲೋ ಕುದ್ದ ರೆಡಿ ಆಗೈತಿ. ಈಗ ನಮ್ಮ ಮ್ಯಾಲೆ ಇದಕ್ಕೆ ಕೊತ್ತಂಬರಿ ಹಾಕೊಂಡೆ ಅಂದ್ರೆ ಹೆಸರುಬೇಳೆ ರಸಮ ಸರ್ವ್ ಮಾಡಕ್ಕೆ ರೆಡಿ ಆಗ್ತೈತಿ. ಬರ್ರಿ ಇದನ್ನ ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೇನಂತ. ಮಾಡಿದಂಥ ಹೆಸರುಬೇಳೆ ರಸಮ ರೆಡಿ ಆಗೈತೆ ನೋಡ್ರಿ. ಬಿಸಿ ಬಿಸಿ ಅನ್ನಕ್ಕೆ ಈ ಮಳೆಗಾಲಕ್ಕೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ನೀವು ಮನೆ ಒಳಗೆ ಮಾಡ್ರಿ, ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.